ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ಇವತ್ತೊಂದು ವಿಚಾರದೊಂದಿಗೆ ಬಂದಿದ್ದೇನೆ. ಡಿಸಿಷನ್ ಫೆಟಿಗ್. ಏನದು ಡಿಸಿಷನ್ ಫೆಟಿಗ್ ಅಂದರೆ? ಸಣ್ಣ ಸಣ್ಣ ನಿರ್ಧಾರಗಳ ಒಂದು ಭಾರ. ಫೆಟಿಗ್ ಅಂದರೆ ಸಾಕಾಗೋದು ಅಥವಾ ಭಾರವಾಗೋದು. ಡಿಸಿಷನ್ ಅಂದರೆ ಸಣ್ಣ ಸಣ್ಣ ಡಿಸಿಷನ್ಗಳು. ಇದು ನಮ್ಮ ಜೀವನದಲ್ಲಿ ಯಾವ ಥರ ತೊಂದರೆ ಕೊಡುತ್ತದೆ, ಅದು ನಮ್ಮ ಮನಸ್ಸಿಗೆ ಎಷ್ಟು ಭಾರವನ್ನು ಕೊಡುತ್ತದೆ ಎಂಬುದರ ಬಗ್ಗೆ ಒಂದು ವಿಚಾರ ಮಾಡೋಣ. ಅತ್ಯಂತ ಶ್ರಮದಾಯಕವಾದ ಆಟಗಳು ಓಟ ಇರಬಹುದು, ಫುಟ್ಬಾಲ್ ಇರಬಹುದು, ಅಥವಾ ಇಂಥ ಹಲವಾರು ಶಾರೀರಿಕ ಶ್ರಮ ಇರುವಂತಹ ಆಟಗಳನ್ನು ಆಡುವಾಗ ತುಂಬ ಶಕ್ತಿ ಖರ್ಚಾಗುತ್ತದೆ. ಅದೇ ಚೆಸ್ ಆಡುವಾಗ ತುಂಬ ತಲೆ ಖರ್ಚಾಗ್ತದೆ. ಒಂದು ಸ್ಟೆಪ್ ಅದು ಆ ಥರ ಮಾಡಿದರೆ ಮುಂದೆ ಹೇಗೆ, ಈ ಥರ ಅತ್ಯಂತ ಹೆಚ್ಚು ಶ್ರಮವನ್ನು ತಲೆಗೆ ಬೇಡುವಂತಹ ಚೆಸ್ ಆ್ಯಕ್ಚುಲಿ ಮೊದಲಾಗಿ ಅದು ಸ್ಪೋರ್ಟ್ಸಿನ ಕ್ಯಾಟಗರಿಯಲ್ಲಿ ಬರುತ್ತಿರಲಿಲ್ಲ. ಈಗ ಅದಕ್ಕೆ ನಮ್ಮ ಮಾನಸಿಕವಾಗಿ ಒತ್ತಡ, ತಲೆ ಖರ್ಚು ಮಾಡಬೇಕಾಗಿ ಬರುವಂತಹ ಕಾರಣ ಅದಕ್ಕೀಗ ಒಂದು ಅಗ್ರಮಾನ್ಯ ಸ್ಥಾನವನ್ನು ಸಿಕ್ಕಿದೆ ಆಟೋಟದಲ್ಲಿ. ಇದು ಕೂಡ ಆಟ ಎಂದು ಕನ್ಸಿಡರ್ ಆಗಿದೆ. ಇಂಥ ಒಂದು ಚೆಸ್ ಆಟದಲ್ಲಿ ನಿಮಗೆ ನೋಡಬಹುದು, 1 ಗಂಟೆ ಚೆಸ್ ಆಡಿದರೆ ನಮಗೆ ಆಗುವ ಆಯಾಸ 1 ಗಂಟೆ ಆಟದ ಬಯಲಿನಲ್ಲಿ ಆಡಿದ ಆಯಾಸಗಿಂತ ಜಾಸ್ತಿ. ಇದನ್ನೇ ನಾವು ಡಿಸಿಷನ್ ಫೆಟಿಗ್ ಅಂದರೆ ಯೋಚನೆ ಮಾಡಿ ಉಂಟಾಗುವಂತಹ ಒಂದು ಒತ್ತಡವನ್ನು ಡಿಸಿಷನ್ ಫೆಟಿಗ್ ಎಂದು ಹೇಳುತ್ತೇವೆ. ಈ ವಿಚಾರ ನನ್ನನ್ನು ತುಂಬ ಯೋಚನೆಗೆ ದೂಡಿತು. ಹೌದು, ನಾವು ಮನೆ ವಾರ್ತೆ ನೋಡಿಕೊಳ್ಳುವ ಹೆಂಗಸರಿರಬಹುದು. ಅವರು ಬೆಳಗ್ಗಿನಿಂದ ಸಾಯಂಕಾಲ ತನಕ ಸಣ್ಣ ಸಣ್ಣ ಬೆಳಿಗ್ಗೆ ತಿಂಡಿಗೆ ಏನು ಮಾಡುವುದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡುವುದರಿಂದ ಹಿಡಿದು ಸಾಯಂಕಾಲ ತನಕ ಮಕ್ಕಳ ಮನೆಯವರ ಎಲ್ಲ ಬೇಕು ಬೇಡವನ್ನು ನೋಡಿಕೊಂಡು ಸಾಕಾಗ್ತದೆ ಅವರಿಗೆ. ಅಯ್ಯೋ ನನಗೆ ಸಾಕಾಯಿತು, ಈ ಥರ ಮಾತು ಬರುತ್ತದೆ. ಅದು ಕೂಡ ಇದೇ ಆ ವಿಷಯದ ಒಂದು ಭಾಗ. ಇಡೀ ದಿನ ಏನು ಮಾಡೋದಿಲ್ಲ ಹೇಳಿಕೊಂಡು ಇಡೀ ದಿನ ಏನೋ ಮಾಡ್ತಾ ಡಿಸಿಷನ್ ತಗೊಳ್ಬೇಕಾಗಿ ಬರ್ತದೆ. ಅಂದರೆ ನಿರ್ಧಾರಗಳು, ಸಣ್ಣ ಸಣ್ಣ ನಿರ್ಧಾರಗಳು. ಈ ನಿರ್ಧಾರಗಳನ್ನು ಮಾಡ್ತಾ ಅದಕ್ಕೆ ಬೇಕಾಗಿ ನಮ್ಮ ಶಕ್ತಿಯನ್ನು ವ್ಯಯ ಮಾಡ್ತಾ ನಮಗೆ ಸಾಯಂಕಾಲಕ್ಕಾಗುವಾಗ ನಮ್ಮ ಶರೀರ ಒಂದು ಆರಾಮವನ್ನು ಬೇಡ್ತದೆ. ಈ ವಿಷಯವನ್ನು ಡಿಸಿಷನ್ ಫೆಟಿಗ್ ಎಂದು ಹೇಳಬಹುದು. ಅದೇ ಇನ್ನು ಕೆಲವು ವಿಚಾರಗಳು ನೋಡಿ, ನೀವೊಂದು ಸೂಪರ್ ಮಾಲಿಗೆ ಹೋಗಿರಬಹುದು, ಫಾರ್ ಎಕ್ಸಾಂಪಲ್ ಮೋರಿಗೆ, ಇಲ್ಲಾಂದರೆ ಇದು ಡಿ ಮಾರ್ಟಿಗೆ ಹೋಗಬಹುದು. ಅಲ್ಲಿ ಹೋದಾಗ ನಿಮಗೆ ಆಗ್ಬೋದು ನೋಡಿ ಖುಷಿ, ಒಂದು ಫಾರ್ ಎ ಚೇಂಜ್ ಅಂತ ನಾವು ಅಲ್ಲಿಗೆ ಹೋದರೂ ವಿ ಡೋಂಟ್ ಬೈ ವಾಟ್ ಎವರ್ ವಿ ನೀಡ್. ಅಂದರೆ ಆಗ ನಮಗಲ್ಲಿ ತುಂಬ ಆಯ್ಕೆಗಳು, ಬಹುವಿಧದ ಆಯ್ಕೆಗಳು ಎಷ್ಟೊಂದಿದೆ. ಒಂದು ಸೊಪ್ಪು ಹೇಳಿದರೆ 10 ವೆರೈಟಿ ಸೊಪ್ಪು, ಒಂದು ಬೇಳೆ ಹೇಳಿದರೆ 10 ವೆರೈಟಿ, ಬಿಸ್ಕೆಟ್ ಹೇಳಿದರೆ 10 ಕಂಪೆನಿಯದ್ದು, ಅದೇ ಜ್ಯೂಸ್ ಹೇಳಿದರೆ 10 ಕಂಪೆನಿಯದ್ದು. ಹಾಗಿದ್ರೆ ಯಾವುದನ್ನು ತಗೊಳ್ಬೇಕು? ಇದು ಒಳ್ಳೆಯದಾ ಅದು ಒಳ್ಳೆಯದಾ? ಇದಕ್ಕೆ ಹೆಚ್ಚು ಕಾಸ್ಟ್ ಬರ್ತದಾ, ಅದಕ್ಕೆ ಆಗ್ಬೋದಾ, ದೊಡ್ಡ ಸೈಜಿಂದ ಆಗ್ಬೋದಾ, ಸಣ್ಣ ಸೈಜಿಂದ ಆಗ್ಬೋದಾ? ಇದೆಲ್ಲ ವಿಚಾರಗಳು ನಮ್ಮ ತಲೆಯನ್ನು ಯೋಚನೆಗೆ ಹಚ್ಚುತ್ತದೆ. ಹೀಗೆ ಯೋಚನೆ ಮಾಡ್ತಾ ನಮಗೆ ಸಾಕಾಗ್ತದೆ. ಇದನ್ನು ಕೂಡ ವಿ ಕ್ಯಾನ್ ಎಕ್ಸ್ಪ್ಲೈನ್ ಆ್ಯಸ್ ಒನ್ ಡಿಸಿಷನ್ ಫೆಟಿಗ್. ಹಾಗೆಯೇ ದಿನ ಹೊರಗೆ ಹೋಗುವವರಿಗೊಂದು ಟೆನ್ಷನ್ನು, ನಾಳೆ ಎಂತ ಹಾಕೋದು ಡ್ರೆಸ್, ವಾಟ್ ವಿ ಕ್ಯಾನ್ ವೇರ್. ಈ ವಿಚಾರವೂ ಹಾಗೆ. ತುಂಬ ನಿಮ್ಮ ವಾರ್ಡ್ರೋಬಿನಲ್ಲಿ ತುಂಬ ಡ್ರೆಸ್ ಇದ್ದಾಗ ನಿಮಗೆ ಅದೊಂದು ಯಾವಾಗ ನೋಡಿದ್ರು ಯಾವುದು ಹಾಕೋದು, ಇದು ಹಾಕುವನ ಅದು ಹಾಕುವನ, ಇದು ಹಾಕಿದರೆ ಈ ಸಂದರ್ಭಕ್ಕೆ ಚೆನ್ನಾಗಿರೋದಿಲ್ಲ, ಈ ಡ್ರೆಸ್ ಹಾಕಿದರೆ ಆ ಸಂದರ್ಭಕ್ಕೆ ಚೆನ್ನಾಗಿರೋದಿಲ್ಲ. ಹೊರಗೆ ಶಾಪಿಂಗ್ ಹೋಗೋದಾದರೆ ಡ್ರೆಸ್ಸು, ಅದಕ್ಕೊಂದು 10 ವೆರೈಟಿ. ಬೇರೆ ಏನಾದರೂ ಬಿಸ್ನೆಸ್ ಆರ್ ಆಫೀಸ್ ಪರ್ಪಸ್ ಅದಕ್ಕೆ ಹೋಗೋದಾದರೆ ಡ್ರೆಸ್, ಅಥವಾ ಫಂಕ್ಷನ್ಗಳಿಗೆ ಹೋಗೋದಾದರೆ ಬೇರೆಯವರ ಎದುರು ಚೆಂದ ಕಾಣಬೇಕು, ಅದರಲ್ಲಿ ನಮಗೆ ಫಂಕ್ಷನಿಗೆ ಹೋದಾಗ ಚೆಂದ ಕಾಣಬೇಕು, ಹಾಗೆ ನಾವೊಂದು ನಮ್ಮ ಸ್ಟೇಟಸ್ ತೋರಿಸಬೇಕು. ಎಲ್ಲರಿಗೂ ಬೇರೆ ಬೇರೆ ಥರದ ವಿಚಾರಗಳಿರ್ತದೆ. ಈ ವಿಚಾರಗಳಿಂದಾಗಿ ನಮಗೆ ತುಂಬ ತಲೆಗೆ ಪ್ರೆಷರ್ ಆಗ್ತದೆ. ಇದನ್ನು ಕೂಡ
ಡಿಸಿಷನ್ ಫೆಟೀಗ್ ಅಂತ ಹೇಳ್ಬೋದು. ಡಿಸಿಷನ್ ದೊಡ್ಡದಾಗಿರುವುದಿಲ್ಲ, ಅದು ಜೀವನದಲ್ಲಿ ಅಂಥ ವ್ಯತ್ಯಾಸಗಳನ್ನೇನು ಮಾಡುವುದಿಲ್ಲ ಆ್ಯಕ್ಚುಲಿ. ಆದರೂ ಈ ಡಿಸಿಷನ್ಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಸಾಕಾಗೋದು. ಇದನ್ನು ನಾವು ಡಿಸಿಷನ್ ಫೆಟೀಗ್ ಹೇಳಬಹುದು. ಇದನ್ನು ತಪ್ಪಿಸಲು ಏನು ಮಾಡಬಹುದು? ಈ ಡಿಸಿಷನ್ ಫೆಟೀಗನ್ನು ತಪ್ಪಿಸಲು ನಮಗೆ ಸುಲಭದ ಉಪಾಯ, ನಾವು ನಮ್ಮ ಜೀವನವನ್ನು ಸಿಂಪಲ್ ಮಾಡಿಕೊಳ್ಳಬೇಕು. ಅಂದರೆ ಸಾಮಾನ್ಯ ಜೀವನವನ್ನು ಮಾಡಬೇಕು. ಸಣ್ಣ ಸಣ್ಣ ವಿಚಾರದಲ್ಲಿ ಅಷ್ಟೊಂದು ಯೋಚನೆ ಮಾಡಲು ಬಾರದು. ಏನಾಗುವುದಿಲ್ಲ. ಈಗ ಒಂದು ದಿವಸ ನೀವು ನಿನ್ನೆ ಹಾಕಿದ ಡ್ರೆಸ್ಸೇ ಹಾಕಿದ್ರಿ, ಇವತ್ತು ಎಂತ ಆಗುವುದಿಲ್ಲ. ಎಲ್ಲಿಗೋ ಶಾಪಿಗೆ ಹೋದ್ರಿ, ಅದು ಬೇಕಿತ್ತು ಏನೋ ತೊಗರಿಬೇಳೆ, ನೀವು ಕಡಲೆಬೇಳೆ ತಂದ್ರಿ, ಅಥವಾ ಅರ್ಧ ಕಿಲೋ ಬೇಕಿತ್ತು 1 ಕಿಲೋ ತಕೊಂಡು ಬಂದ್ರಿ. ಡಿಸಿಷನ್ ರಾಂಗ್ ಆಯ್ತಲ್ಲಿ. ಇಟ್ಸ್ ಓಕೆ, ಲೆಟ್ ಇಟ್ ಗೋ. ಹಾಗೆ ಇದ್ದಾಗ ನಾವು ನಮ್ಮ ಜೀವನವನ್ನು ಸಾಧಾರಣ ಮಾಡಿಕೊಳ್ಳಬಹುದು, ಸಿಂಪಲ್ ಮಾಡಿಕೊಳ್ಳಬಹುದು. ಆಗ ನಮ್ಮ ತಲೆಗೆ ಅನ್ನೆಸೆಸರಿ ಟೆನ್ಷನ್ಗಳು ಅಥವಾ ಫೆಟಿಗ್ ಬರುವುದನ್ನು ತಪ್ಪಿಸಬಹುದು. ಈ ಥರ ಮಾತನಾಡುವಾಗಲೂ ಹಾಗೆ ಎಷ್ಟು ಬೇಕೋ ಅಷ್ಟು ಖುಷಿ ಇರುವ, ಸಂತೋಷವಿರುವ ವಿಷಯವನ್ನು ಮಾತಾಡಿ. ಅನವಶ್ಯಕ ಯಾರ್ದೋ ಅವರದ್ದು ಇವರದ್ದು ಎಲ್ಲೆದ್ದೋ ನೆಗೆಟಿವ್ ಅದು ಇದು ಮಾತಾಡೋದು ಬೇಡ. ಎಷ್ಟು ಬೇಕೋ ಅಷ್ಟು ಚಂದವಾದ್ದು, ನಮಗೆ ಮನಸ್ಸಿಗೆ ಖುಷಿ ಆಗಿರೋದು, ಅಗತ್ಯ ಇರುವುದು ಮಾತ್ರ ಮಾತಾಡ್ತಾ ಹೋದರೆ ಆಗ ನಮಗೆ ಕಾನ್ಫ್ಲಿಕ್ಟ್ಸ್ ಮತ್ತು ಆ ವಿಚಾರವಾಗಿ ನಮ್ಮ ತಲೆಗೆ ಬರುವ ಅನಗತ್ಯ ಟೆನ್ಷನ್ಗಳು ಕೂಡ ದೂರ ಆಗ್ಬೋದು. ಈ ಥರ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಸುಧಾರಣೆ ಮಾಡಿಕೊಂಡ್ರೆ ಈ ಡಿಸಿಷನ್ ಫೆಟಿಗನ್ನು ದೂರ ಮಾಡ್ಬೋದು, ಸಂತೋಷವಾಗಿರಬಹುದು. ಹಾಗೆ ಜೀವನದ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.